ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ಮುಂದಾಗಿದ್ದು, ಇದಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. 551 ಜನ ರೈತರ ಭೂಮಿ ಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭವಾಗಿದ್ದು, ಭೂ ಸ್ವಾಧೀನ ವಿರೋಧಿಸಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ. ಮುಂದಿನ 1 ವಾರದಲ್ಲಿ ಪ್ರಕ್ರಿಯೆ ಕೈಬಿಡದಿದ್ದರೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಕೆಐಎಡಿಬಿಗೆ ನೀಡಲಾಗಿದ್ದು, ಇಂದು ಕೆಐಎಡಿಬಿ ಅಧಿಕಾರಿಗಳಿಂದ ಆಕ್ಷೇಪಣಾ ಸಭೆ ಕರೆಯಲಾಗಿದೆ. ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಯದರೂರು ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ರೈತರ ಭೂಮಿ ಸ್ವಾಧೀನ ಪಡೆಯಲು ಕೆಐಎಡಿಬಿ ತಯಾರು ನಡೆಸಿದ್ದು, 1044 ಎಕರೆ ಸರ್ವೆ ಭೂಮಿಯನ್ನು ವಶಕ್ಕೆ ಪಡೆಯಲು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಿಸಲಾಗಿದೆ. ರೈತರ ಭೂಮಿ ಉಳಿಸಲು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ತೀರ್ಮಾನದ ವಿರುದ್ಧವೇ ರಮೇಶ್ ಕುಮಾರ್ ಹೋರಾಟಕ್ಕೆ ಸಿದ್ಧವಾಗುತ್ತಿರುವುದು ವಿಶೇಷವಾಗಿದೆ. ದೇವನಹಳ್ಳಿ ಮಾದರಿಯಲ್ಲಿ ಶ್ರೀನಿವಾಸಪುರದಲ್ಲಿಯೂ ನೋಟಿಫಿಕೇಶನ್ ರದ್ದು ಮಾಡುವಂತೆ ಹೋರಾಟ ಮಾಡುವ ತೀರ್ಮಾನ ಕೈಗೊಂಡಿದ್ದು, ರೈತರ ಭೂಮಿ ಸ್ವಾಧೀನ ಪಡೆಯುವಂತೆ ಈಗಾಗಲೇ ಸರ್ಕಾರದಿಂದ ಪ್ರಕಟಣೆ ಹೊರಡಿಸಲಾಗಿದೆ. ಅರ್ಜಿ ಪಡೆಯಲು ಯದರೂರು ಗ್ರಾಮಕ್ಕೆ ಭೂ ಸ್ವಾಧೀನ ಅಧಿಕಾರಿ ಭೇಟಿ ನೀಡಿದ್ದು, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸೇರಿದಂತೆ ಮುಖಂಡರು ಯದರೂರು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಸರ್ವೆ ನಂಬರ್ಗಳಲ್ಲಿ 1044 ಎಕರೆ ಭೂಮಿಯನ್ನು ಅಕ್ವಿಜೇಷನ್ ಮಾಡಿಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ನಮ್ಮ ಸ್ವಾಮಿಯವರು ಹೇಳಿದಾಗೆ ಪ್ರಾರಂಭದ ಹಂತದಲ್ಲಿ ಯಾವ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಬೇಕಾಗಿತ್ತು, ಆ ಸಮರ್ಪಕವಾಗಿ ಆ ಕೆಲಸಗಳು ಆಗದೇ ಇರುವ ಕಾರಣ ಇವತ್ತು ರೈತರುಗಳಿಗೆ ಗೊಂದಲ ಉಂಟು ಮಾಡಿದ್ದಾರೆ. ಈ ಗೊಂದಲವನ್ನು ಇವತ್ತು ತಿಳಿ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ವಿ. ಕಳೆದ ವಾರ ಕೂಡ ಇಲ್ಲೇನೋ ಅರ್ಜಿಗಳನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ CPM ಪಕ್ಷ ಅಥವಾ ಕರ್ನಾಟಕ ಪ್ರಾಂತ ರೈತ ಸಂಘ ಆವತ್ತು ಕೂಡ ನಾವು ಬಂದಿದ್ವಿ. ಮಂಜಣ್ಣ ನಾವೆಲ್ಲ ಕೂಡ ಇದೇ ರೀತಿ ಆವತ್ತು ಹೇಳಿದ್ವಿ. ಯಾವುದೇ ರೀತಿಯ ಯಾವುದೇ ಸಂದರ್ಭಕ್ಕೆ ಆದರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಈ ರೈತರ ಭೂಮಿಯನ್ನು ಉಳಿಸಲಿಕ್ಕೆ ಯಾವ ತ್ಯಾಗಕ್ಕಾದರೂ ಕೂಡ ನಾವು ಸಿದ್ಧವಾಗಿದ್ದೀವಿ. ಅದಕ್ಕೆ ಉದಾಹರಣೆ ಇವತ್ತು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 13 ಹಳ್ಳಿಗಳ ಗ್ರಾಮದ ಒಂದು ರೈತನ 1198 ದಿನ ಹೋರಾಟ ನಡೆದು ಅಂತಿಮವಾಗಿ ಸರ್ಕಾರ ಆ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಅದೇ ರೀತಿ ಇಲ್ಲೂ ಕೂಡ ಆ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಮುಂದಿನ ವಾರ ಇಲ್ಲಿಂದ ನಾವು ತಾಲೂಕು ಕಚೇರಿಗೆ ಪಾದಯಾತ್ರೆಯನ್ನ ರೈತರ ಸಮ್ಮುಖದಲ್ಲಿ ಬರ್ತಾ ಇದ್ದೀವಿ. ರೈತರ ಜೊತೆ ಮಾತನಾಡಿದ ರಮೇಶ್ ಕುಮಾರ್, ನಾನು ನೋಟಿಸ್ ಬಂದಿರುವ ರೈತರ ಬಳಿ ಮಾತನಾಡಿದ್ದೇನೆ. ಭೂಮಿ ಕೊಡುತ್ತೇವೆ ಅಂತ ಒಬ್ಬರೂ ಮುಂದೆ ಬಂದಿಲ್ಲ. ಸರ್ಕಾರಕ್ಕೆ ಮಾಹಿತಿ ನೀಡುವಾಗಲೇ ತಪ್ಪು ನಡೆದಿದೆ. ಇಲ್ಲಿ ದಲಿತರು, ಸಣ್ಣ ಹಿಡುವಳಿದಾರರ ಜಮೀನು ಇದೆ. ಜಮೀನು ಪಡೆಯಲು ಸೂಚನೆ ನೀಡಿ ತಪ್ಪು ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ನಾನು ಭೂಮಿ ಕೊಡಲ್ಲ ಅಂತ ಸರ್ವೆ ನಂಬರ್ ಸಹಿತ ರೈತರು ಬರೆದುಕೊಟ್ಟಿದ್ದಾರೆ. ಅಧಿಕಾರಿಗಳು ಸರ್ವೆ ನಂಬರ್ ಕರೆದಾಗ ರೈತರು ಕಾಗದ ಪತ್ರ ಕೊಡಲಿ. ನಾನು ಸೇರಿದಂತೆ ಇಲ್ಲಿಗೆ ಬಂದಿರುವವರು ಯಾರು ಬ್ರೋಕರ್ಸ್ಗಳಲ್ಲ. ಚುನಾವಣೆ ಸೋತು 2 ವರ್ಷ 3 ತಿಂಗಳಾಗಿದೆ. ನನ್ನ ಮುಖ ಹೊರಗೆ ಹಾಕಿಲ್ಲ. ಬದುಕಿನ ಸಮಸ್ಯೆ ಅಂತ ಹೊಸಲು ದಾಟಿ ಆಚೆ ಬಂದಿದ್ದೇನೆ. ಸ್ವ ಇಚ್ಛೆಯಿಂದ ರೈತರು ಭೂಮಿ ಕೊಟ್ಟರೆ ಅಧಿಕಾರಿಗಳು ಸ್ವಾಧೀನ ಮಾಡಿಕೊಳ್ಳಲಿ. ರೈತರು ಕೊಡಲ್ಲ ಅಂದ್ರೆ ಅಧಿಕಾರಿಗಳು ಮುಟ್ಟಬಾರದು ಅಂತ ರಮೇಶ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಈ ಯದರೂರು ಭಾಗದ 1044 ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ, ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನಾಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ. ನಾವು ಎಲ್ಲರೂ CPM ಪಕ್ಷದ ಸೂರ್ಯವರು, ಬ್ಯಾಟಪ್ಪನವರು, ಸುಧಾಕರ್ ಅವರು ಮತ್ತು ಸ್ಥಳೀಯ ಮುಖಂಡರುಗಳು ಅನೇಕ ಜನ ಇದ್ದಾರೆ. ಕೆಲವರು ಹೆಸರು ಮಾಡ್ತಿದ್ದಾರೆ, ಕ್ಷಮಿಸ್ಬಿಡಿ. ನಾನು ಬೆಳಗ್ಗೆಯಿಂದ ಇಲ್ಲಿ ಕೂತು ಇವತ್ತು ಯಾರ್ಯಾರಿಗೆ ನೋಟಿಸಸ್ ಬಂದಿದೆ ಅವನ್ನೆಲ್ಲ ಒಬ್ಬರೊಬ್ಬರು ಕರೆಸಿ ಮಾತಾಡಿದ್ದೇನೆ. ಅದರಲ್ಲಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ಬರೂ ಬರಲಿಲ್ಲ. ನಮ್ಮ ಹತ್ರಕ್ಕೆ ಬಂದು ಹೇಳಿದೆ 79 ಜನವು ನನಗೆ 3 ಗುಂಟೆ ಇದೆ, 6 ಗುಂಟೆ ಇದೆ, 1 ಎಕರೆ ಇದೆ, 2 ಎಕರೆ ಇದೆ, ಅಥವಾ 4 ಎಕರೆ ಇದ್ದರೆ 10 ಜನ ಇದ್ದರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಮೊದಲು ಇಲ್ಲಿಂದ ಸರ್ಕಾರಕ್ಕೆ ವರ್ತಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ. ಸಣ್ಣ ಹಿಡುವಳಿದಾರರಿದ್ದಾರೆ, ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ನವರಿದ್ದಾರೆ. ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ, ಬಡವರಾದವ್ರು ಇದ್ದಾರೆ. ಅವ್ರಿಗೆ ಆ ಜಮೀನು ತಗೊಂಡ್ರೆ ನಿರ್ಗತಿಕರಾಗ್ಬಿಡ್ತಾರೆ. ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿತ್ತು.
ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ. ಈಗ ನೋಟಿಫಿಕೇಶನ್ ಹೊರಟಿದೆ. 1 ವರ್ಷದಿಂದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವ ವಹಿವಾಟು ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ. ಇದರ ಹಿಂದೆ ನಡೆದ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ, ನಂದು ಇಂಥ ಸರ್ವೆ ನಂಬರು, ಇಷ್ಟು ಭೂಮಿ ಇದೆ, ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಅಂತ ಬಂತು. ಇವತ್ತು ಕೂಡ ಅದೇ ರೀತಿ ನೀವು ಯಾರೆಲ್ಲ ಬಂದಿದ್ರಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಪೊಲೀಸ್ ಅವರು ಇರ್ತಾರೆ, ಸರ್ವೆ ನಂಬರ್ ಕರೀತಾರೆ ಅವರು. ಆ ಸರ್ವೆ ನಂಬರ್ ಕರೆದಾಗ ಆ ಸರ್ವೆ ನಂಬರ್ನವರು ಅದರ ಪರವಾಗಿ ಯಾರು ಬಂದಿದ್ದೀರಿ ನೀವು ಹೋಗಿ ನಿಮ್ಮ ಕಾಗದಗಳನ್ನು ಲೈನಾಗಿ ಕೊಟ್ಟುಬಿಡಿ, ಯಾವುದೂ ತೊಂದರೆ ಇರೋದಿಲ್ಲ. ಸೂರ್ಯ ಅವರು, ನಾನು, ಬ್ಯಾಟಪ್ಪನವರು, ಸುಧಾಕರ್ ನಾವೆಲ್ಲರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಯಾರೂ ಬ್ರೋಕರ್ಸ್ ಅಲ್ಲ, ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ. 2 ವರ್ಷ 3 ತಿಂಗಳಾಗಿದೆ, ನನ್ನ ಮುಖನೇ ಹೊರಗೆ ಹಾಕಿಲ್ಲ. ಆದರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸಲು ದಾಟಿ ಆಚೆಗೆ ಬಂದಿದ್ದೇನೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.